ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 5ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತೌ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:32 ಇರುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:30 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 11:03 ಇರುತ್ತೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:02 ಮಧ್ಯಾಹ್ನ 12:28 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:36 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:20 ಅಪರಾಹ್ನ 4:46 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:01 ಹಾಗೆ ಮಧ್ಯಾಹ್ನ 12:47 ಮಧ್ಯಾಹ್ನ 1:28 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲದ ಸಮಯ ಬಹಳ ವಿಶೇಷವಾಗಿದೆ. ಹಾಗಾಗಿ ಇದು ಈ ದಿನ ಮಧ್ಯಾಹ್ನ 12:49 ಮಧ್ಯಾಹ್ನ 2:34 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:42 ಸೂರ್ಯೋದಯ ಆದರೆ ಇನ್ನು ಸೂರ್ಯಾಸ್ತ ಈ ದಿನ ಸಂಜೆ 6:05. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ಅಂದರೆ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರಣಯಕ್ಕೆ, ಮನರಂಜನೆಗೆ ಕಾರಕನಾಗಿರುವಂಥವನು, ಪ್ರೀತಿ ಪ್ರೇಮಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಒಂದು ಶಾಂತಿ, ಪ್ರೀತಿ, ಮನರಂಜನೆ, ಸೌಂದರ್ಯ, ಆಡಂಬರ, ಇನ್ನು ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಇಂಥ ಕ್ಷೇತ್ರಗಳಲ್ಲಿ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಅನುಕೂಲತೆಗಳಿರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಪ್ರಣಯದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂಥ ಅನುಭವವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಮನರಂಜನೆಗೆ, ಹಾಗೆ ಮನಸ್ಸಿಗೆ ಸಂತೋಷ ಅನ್ನಿಸುವಂಥ ವಿಚಾರಗಳೇನಿದೆ ಅದು ಬಹಳಷ್ಟು ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸಿಗೂ ಕೂಡ ಒಂದು ರೀತಿಯಲ್ಲಿ ತೃಪ್ತಿ, ಮನಸ್ಸಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಇರುವಂಥ ಒಂದು ವಿಶೇಷ ದಿನ. ಹಾಗೆ
ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 27 ನಿಮಿಷದಿಂದ 11 ಗಂಟೆ 24 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 5 ನಿಮಿಷದಿಂದ ಸಂಜೆ 6 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 21 ನಿಮಿಷದಿಂದ ರಾತ್ರಿ 1 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಬಹಳ ಚೆನ್ನಾಗಿದೆ, ಅದರಲ್ಲೂ ಹೈಲಿ ಫೇವರಬಲ್ ಆಗಿರುವಂಥದ್ದು. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರ ಚೆನ್ನಾಗಾಗತ್ತೆ. ಹಾಗೆ ಈ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ನ್ಯಾಯಾಂಗ ಇಲಾಖೆಯಿಂದ ಯಾವುದೇ ರೀತಿಯ ಪ್ರತಿಫಲಗಳು ಬರಬೇಕು ಅಂದರೆ ನಿಮ್ಮ ಫೇವರಬಲ್ ಆಗಿರುತ್ತೆ ಈ ದಿನ ಶನಿಹೋರದಲ್ಲಿ ಅಂಥ ಪ್ರಯತ್ನಗಳನ್ನು ನೀವು ಆರಂಭ ಮಾಡಿದ್ರೆ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 27 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 8 ನಿಮಿಷದಿಂದ ಅಪರಾಹ್ನ 5 ಗಂಟೆ 5 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 17 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ಮಾರಾಟ ಅಥವಾ ಖರೀದಿ ಯಾವುದೇ ಪ್ರಕ್ರಿಯೆಯಲ್ಲಿದ್ದರೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀರು, ಹಾಲು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಂದರ್ಭ ಇದೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರಾದ ಸಮಯ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 30 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 11 ನಿಮಿಷದಿಂದ 4 ಗಂಟೆ 8 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 14 ನಿಮಿಷದಿಂದ ರಾತ್ರಿ 11 ಗಂಟೆ 17 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ ಈ ವ್ಯಾಪಾರಸ್ಥರು. ಇನ್ನು ಈ ದಿನ ಇರುವಂಥ ರವಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿಹೋರ ಅಷ್ಟೊಂದು ಅನುಕೂಲ ತರ್ತಾ ಇಲ್ಲ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸಗಳು, ಸರ್ಕಾರಿ ಇಲಾಖೆಗಳಲ್ಲಿ ನಿಮಗೆ ಯಾವುದೇ ರೀತಿಯ ಕೆಲಸಗಳಾಗಬೇಕಿದ್ರೂ ಆದಷ್ಟು ಅದನ್ನು ರವಿಹೋರದಲ್ಲಿ ಮಾಡಬೇಡಿ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 40 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 17 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 5 ನಿಮಿಷದಿಂದ ರಾತ್ರಿ 8 ಗಂಟೆ 5 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗುವಂಥ ಕೆಲಸ ಹೆಚ್ಚು ಫಲವನ್ನು ಕೊಡುತ್ತೆ, ಅನುಕೂಲವನ್ನು ತರುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚ ಅಂಗಗಳನ್ನು ನೋಡಬೇಕು, ಪಂಚಾಂಗವನ್ನು ನೋಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇರಿ, ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲ ಅನುಕೂಲಕರವಾಗಿ ನಿಮಗೆ ಬರುತ್ತೆ. ನಿಮಗೂ ಕೂಡ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈಗಾಗಲೇ ಆರಂಭ ಆಗಿರುವಂಥ 2024 ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಇದ್ವಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಶನಿಗ್ರಹದ ಪ್ರಭಾವ ಹೇಗಿದೆ, ಈ 12 ರಾಶಿಯವರಿಗೆ 2024 ಈ ಶನಿಯ ದೃಷ್ಟಿಯಿಂದ ಯಾವ ಫಲಾಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಏಕೆ ಅಂತ ಹೇಳಿದ್ರೆ, ಈ ಕರ್ಮಕ್ಕೆ ಅಧಿಪತಿಯಾಗಿರುವಂಥ ಶನಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ, ನಮ್ಮ ಉದ್ಯೋಗಕ್ಕೆ, ಅದರಿಂದ ಬರುವಂಥ ಫಲಾಫಲಗಳಿಗೆ ಬಹಳ ನೇರವಾದ ಸಂಬಂಧವನ್ನು ಹೊಂದಿರ್ತಾನೆ. ಅದೇ ರೀತಿ ಈ ಶನಿಯ ಕಾರಕತ್ವಗಳೇನಿದೆ, ಒಂದು ಶ್ರಮ ಆಗಲಿ, ಕಷ್ಟಪಟ್ಟು ದುಡಿಯುವಂಥದ್ದಾಗಲಿ, ಆರೋಗ್ಯ ಆಗಲಿ, ಇದು ಯಾವ ರೀತಿಯಲ್ಲಿರುತ್ತೆ 2024ರಲ್ಲಿ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗಾಗಿ ಶನಿ ಮಹಾರಾಜ ಈಗ ಕುಂಭರಾಶಿಯಲ್ಲಿ ಇರುವಂಥವನು, ಸ್ವಂತ ಮನೆಯಲ್ಲಿದ್ದಾನೆ. ಹಾಗಾಗಿ ಈ 12 ರಾಶಿಯವರಿಗೆ ಯಾವ ಫಲಗಳಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಶನಿ 11ನೇ ಮನೆಯಲ್ಲಿದ್ದಾನೆ, ಲಾಭಸ್ಥಾನ. ಆದರೆ ಮೇಷರಾಶಿಗೆ ಶನಿ ನೀಚ ಸ್ಥಾನದಲ್ಲಿ ಇರುವಂಥ ಸಂದರ್ಭ.
ಹಾಗಾಗಿ ಈ ಮೇಷರಾಶಿಯಲ್ಲಿ ಏನಾದರೂ ಶನಿ ಬಂದರೆ ನೀಚದಲ್ಲಿರ್ತಾನೆ. ಆದರೆ ಶನಿ ಈಗ ತನ್ನ 3ನೇ ದೃಷ್ಟಿಯಿಂದ ಮೇಷರಾಶಿಯನ್ನು ನೋಡ್ತಾ ಇದ್ದಾನೆ. ಲಾಭಸ್ಥಾನ ಇದು. ಹಾಗಾಗಿನೇ ಇಲ್ಲಿ ಶನಿಯಿಂದ ಬರುವಂತಹ ಫಲಾಫಲಗಳೇನಿದೆ ಅದು ನೇರವಾಗಿ ಬರಲ್ಲ. ಕಷ್ಟಪಟ್ಟರೂ ಕೂಡ ಕೆಲವೊಮ್ಮೆ ಫಲಗಳು ಸಿಕ್ಕಲ್ಲ. ಹಾಗಾಗಿ 2024ರಲ್ಲಿ ನೀವು ಒಂದು ನಿಖರವಾದ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದು 2024ರಲ್ಲಿ. ಹಾಗಾಗಿ ಕಳೆದ ವರ್ಷದಲ್ಲಿ ನೀವು ಯಾವುದೇ ಉದ್ಯೋಗವನ್ನು ಮಾಡಿ, ಯಾವುದೇ ವ್ಯಾಪಾರವನ್ನು ಮಾಡಿದ್ರೂ ಕೂಡ ಅದು ಯಾವ ರೀತಿಯ ಫಲವನ್ನು ಕೊಡ್ತು ಅನ್ನೋಂಥದ್ದನ್ನು ನೀವು ಒಮ್ಮೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇದು ಎಷ್ಟು ಲಾಭ ತಂತು, ಎಷ್ಟು ನಷ್ಟ ಉಂಟು ಮಾಡ್ತು, ಎಷ್ಟು ಅವಮಾನ ಆಯಿತು, ಎಷ್ಟು ಮಾನ ಬಂತು ಅನ್ನುವಂಥ ವಿಚಾರಗಳನ್ನು ನೋಡಿ ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಇಲ್ಲಿ 2024ರಲ್ಲಿ ಶನಿ ಲಾಭಸ್ಥಾನದಲ್ಲಿದ್ದು ಕೆಲವೊಂದು ವಿಶೇಷ ಕೆಲಸಗಳಲ್ಲಿ ಶ್ರಮಪಟ್ಟು ಕೆಲಸ ಮಾಡುವಂಥ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಮಾನವನ್ನು ಕೊಡ್ತಾನೆ. ಇದರಿಂದ ಸ್ವಲ್ಪ ಅಹಂ ಅನ್ನುವಂಥದ್ದು ಈ ವರ್ಷ ಜಾಸ್ತಿ ಆಗುತ್ತೆ. ಅದರಲ್ಲೂ ಬುಧ ದೆಸೆ ಇದ್ದಾಗ ಈ ವ್ಯಾಪಾರಕ್ಕಾಗಿ ಮಾಡುವಂಥ ಒಂದು ಮನಸ್ಸು ಹೆಚ್ಚಾಗುತ್ತೆ. ವ್ಯಾಪಾರಕ್ಕೆ ಇನ್ವೆಸ್ಟ್ ಮಾಡ್ತೀರಿ, ಜಮೀನಿನಲ್ಲಿ ಅಥವಾ ಕೃಷಿ ಭೂಮಿಯಲ್ಲಿ ಏನೋ ಒಂದು ಬೆಳವಣಿಗೆಯನ್ನು ಮಾಡಬೇಕು, ಒಂದು ಬೋರ್ವೆಲ್ ಹಾಕಿಸ್ಬೇಕು, ಫೆನ್ಸಿಂಗ್ ಹಾಕಿಸ್ಬೇಕು, ಅಥವಾ ಒಳ್ಳೆಯ ಸಸಿಗಳನ್ನು ನೆಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಒಟ್ಟಾರೆ ಖರ್ಚಿಗೂ ಕೂಡ ದಾರಿ ಆಗುತ್ತೆ. ಆದರೆ ಸ್ಥಿರವಾದ ಕೆಲಸವನ್ನು ಮಾಡುವಂಥ ಮನಸ್ಸು ಈ ವರ್ಷದಲ್ಲಿ ನಿಮಗೆ ಉದ್ಭವ ಆಗುತ್ತೆ. ಹಾಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಇದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀರಿ. ಇದರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ. ಹಾಗೆ ಕೆಲವರಿಗೆ ನೋಡಿ, ಜೀವನ ಶೈಲಿ ಏನಿದೆ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಬೇರೆಯವರನ್ನು ನೋಡಿ ಅವರಂತೆ ನಾನಾಗಬೇಕು ಅಂತ ಹೇಳಿ ಅನುಕರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಇಲ್ಲಿ ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ಅದರಲ್ಲೂ ಹಣದ ವಿಚಾರವಾಗಿ ಸಾಲ ಸೋಲ ಮಾಡುವಂಥ ಪ್ರಸಂಗಗಳು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಟೆಂಪ್ಟೇಷನ್ ಇರುವಂಥದ್ದು, ಅದು ಮಾಡಬೇಕು, ಅದು ಬೇಕು, ಅದನ್ನು ಅನುಭವಿಸಬೇಕು, ಆ ಒಂದು ಸೌಲಭ್ಯ ಸಿಗಬೇಕು, ಬೇರೆಯವರ ಜೊತೆ ಇದೆ, ಬೇರೆಯವರ ಹತ್ತಿರ ಇದೆ, ಆದರೆ ನನ್ನಲ್ಲಿಲ್ಲ ಅನ್ನುವಂಥ ಒಂದು ಕೊರತೆ ಈ ವರ್ಷ ನಿಮ್ಮನ್ನು ತುಂಬ ಕಾಡುತ್ತೆ. ಹಾಗೆ ಶನಿ ನೋಡಿ, ವಿಶೇಷವಾಗಿ ಲಾಭಸ್ಥಾನದಲ್ಲಿದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಲಾಭ ಇದೆ. ಏನೋ ಕಷ್ಟಪಟ್ಟಾದರೂ ಅದನ್ನು ಗಳಿಸ್ಕೊಳ್ತೀರಿ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸಾಮರಸ್ಯ ಇಲ್ಲ, ಹೊಂದಾಣಿಕೆ ಇರಲ್ಲ. ಏಕೆಂದರೆ ಇಲ್ಲಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ಸ್ವಭಾವ ಇರುತ್ತೆ. ಸ್ವಲ್ಪ ಅಹಂ ಅನ್ನುವಂಥದ್ದು ಕೂಡ ನಿಮ್ಮಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾನು ಯಾಕೆ ಸೋಲಬೇಕು ಅನ್ನುವಂಥ ವಿಚಾರ ಈ ಪ್ರಧಾನವಾಗಿ ನಿಮ್ಮ ಸ್ವಭಾವದಲ್ಲಿ ಈ ವರ್ಷ ಇರುತ್ತೆ. ಆದ್ದರಿಂದಲೇ ಕೆಲವೊಮ್ಮೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ನೀವು ತಗ್ಗಿ ಬಗ್ಗಿ ನಡೆಯುವಂಥದ್ದು, ಹಾಗೆ ವಿನಯವಂತರಾಗಿ ಇರುವಂಥದ್ದು, ಮಾತನ್ನು ಕಡಿಮೆ ಮಾಡುವಂಥದ್ದು ಈ ವರ್ಷ ಬಹಳ ಮುಖ್ಯ. ಇನ್ನು ಶನಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ 2.5 ವರ್ಷಗಳು. ಹಾಗಾಗಿನೇ ಶನಿ ಕುಂಟುತ್ತಾ ಸಾಕ್ತಾನೆ ಅಂತ ಹೇಳ್ತಾರೆ. ಅಂದರೆ ಮಂದಗತಿಯಲ್ಲಿ ಹೋಗುವಂಥವನು ಶನಿ. ಆದ್ದರಿಂದಲೇ ನಿಧಾನವಾಗಿ ಹೋದರೂ ಕೂಡ ಅನುಭವ ಚೆನ್ನಾಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಶನಿ ನಿಮ್ಮ ಅನುಭವಕ್ಕೆ ತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ನಿಮಗೆ ಯಾವ ಯಾವ ಜಾಗದಲ್ಲಿ ಕೆಟ್ಟ ಅನುಭವಗಳಾಗಿದೆ, ಎಲ್ಲೆಲ್ಲಿ ಅಪಮಾನ ಆಗಿದೆ, ಅವಮಾನ ಆಗಿದೆ, ಅಲ್ಲಿ ಮತ್ತೊಮ್ಮೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಮತ್ತೊಮ್ಮೆ ನಿಮಗೆ ಅಂಥದ್ದೇ ಪ್ರಸಂಗಗಳು ಒದಗಿ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಈ ವರ್ಷ ಇರಬೇಕಾಗತ್ತೆ. ಇನ್ನು ಮೇಷರಾಶಿಯಲ್ಲಿ ಶನಿ ನೀಚನಾಗಿರ್ತಾನೆ ಅಂತ ಹೇಳಿದ್ವಿ. ಹಾಗಾಗಿನೇ ಇಲ್ಲಿ ನೀಚ ಸ್ಥಾನ ಅಂತ ಹೇಳಿದ್ರೆ ಕೊಡುವಂತಹ ಫಲಾಫಲಗಳನ್ನು ಅಷ್ಟು ಬೇಗ ಕೊಡಲ್ಲ. ಹಾಗಾಗಿನೇ ಕೆಲವು ತೊಂದರೆಗಳು, ಸಮಸ್ಯೆಗಳು ಬಂದು ನಂತರದಲ್ಲಿ ನಿಮಗೆ ಜಯಪ್ರಾಪ್ತಿಯಾಗತ್ತೆ. ಇನ್ನು ಮೇಷರಾಶಿ ಕುಜನ ಮನೆ. ಕುಜನಂತೆ ಶನಿ ಆಕ್ಟಿವ್ ಆಗಿರಲ್ಲ. ಹಾಗಾಗಿ ಕೆಲವು ಸಾಹಸ ಮಾಡಲಿಕ್ಕೆ ಹೋಗಿ, ಕೆಲವು ವಿನೂತನವಾದಂತಹ ಕೆಲಸಗಳನ್ನು ವಿಶೇಷ ಶೈಲಿಯಲ್ಲಿ ಮಾಡಲಿಕ್ಕೆ ಹೋಗಿ ನೀವು ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ಈ ವರ್ಷ ಇರುತ್ತೆ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ನಿಮಗೆ 40ರ ವಯಸ್ಸಾಗಿದ್ದರೆ, ಅಂದರೆ 40 ವರ್ಷ ದಾಟಿದ್ರೆ ನಿಮಗೆ ಒಂದು ಪರಿಪಕ್ವವಾದಂತಹ ಪಾಠ ಸಿಕ್ಕಿದೆ. ಒಳ್ಳೆಯ ಪಾಠವನ್ನು ನಿಮಗೆ ಶನಿ ಕಲಿಸಿರ್ತಾನೆ. ಹಾಗಾಗಿನೇ ನೀವು ಜೀವನದಲ್ಲಿ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಮುಂದೆ ಬರುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಂಡಿರ್ತೀರಿ. ಇನ್ನು 36ನೇ ವರ್ಷಕ್ಕೆ ಮೇಷರಾಶಿಯವರಿಗೆ ಶನಿ ದಶೆ ಬಂದಿರುತ್ತೆ. ಆಗ ಒಂದು ಪ್ರಬುದ್ಧತೆ ಇದೆ, ಒಂದು ಮೆಚುರಿಟಿ ಇರುತ್ತೆ. ಅಲ್ಲಿ ಒಂದು ಪೇಷನ್ಸ್ ಅನ್ನೋ
ಅನ್ನುವಂಥದ್ದನ್ನು ಕಾಣ್ಬೋದು. ಆದರೆ ಯುವಕರಿಗೆ, ಯುವತಿಯರಿಗೆ ಬಹಳ ವಿಶೇಷವಾಗಿ ಒಂದು ಡ್ಯಾಶಿಂಗ್ ನೇಚರ್ ಇರುವಂಥದ್ದು, ಅಗ್ರೆಸಿವ್ ನೇಚರ್ ಇರುತ್ತೆ. ಇದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಶನಿಯ ಜೊತೆ ಏನಾದರೂ ರಾಹು, ಕುಜ, ಕೇತು ಇದ್ರೆ ವೈವಾಹಿಕ ಜೀವನ ಸ್ವಲ್ಪ ತೊಂದರೆಗೆ ಒಳಗಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ವಿರಸಗಳು ಹುಟ್ಟಿಕೊಳ್ಳುತ್ತೆ. ನ್ಯಾಯಾಲಯದವರೆಗೂ ಕೂಡ ಪ್ರಕರಣಗಳು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅತ್ತೆಯಿಂದ ಸ್ವಲ್ಪ ತೊಂದರೆಗಳು ಈ ವರ್ಷದಲ್ಲಿ ಬರಬಹುದು. ಹಾಗಾಗಿ ಗುರು ಹಿರಿಯರಿಗೆ, ಮನೆಯಲ್ಲಿ ಕುಟುಂಬದಲ್ಲಿ ಯಾರೇ ಹಿರಿಯರಿದ್ರೂ ಅವರಿಗೆ ಸ್ವಲ್ಪ ಗೌರವ ಕೊಡುವಂಥ ಸ್ವಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಶನಿ 7ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಇಲ್ಲಿ 7 ಕಳತ್ರ ಸ್ಥಾನ, ಅಂದರೆ ದಾಂಪತ್ಯವನ್ನು ಸೂಚಿಸುವಂಥದ್ದು. ಇದು ತುಲಾ ರಾಶಿ. ಹಾಗಾಗಿ ಇಲ್ಲಿ ದಿಗ್ಬಲ ಇರುತ್ತೆ. ಅಲ್ಲಿ ನಿಮಗೆ ತಾಳ್ಮೆ ಇಲ್ಲದೆ ಇದ್ದರೆ ಶನಿಯಿಂದ ಮದುವೆಗೂ ಕೂಡ ತೊಂದರೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ವಿವಾಹ ಆಗಬೇಕು ಅನ್ನುವಂಥವ್ರು ಈ ಶನಿಯನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕು. ಆರೋಗ್ಯವನ್ನು ನೋಡ್ಕೊಳ್ಬೇಕು. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಕಡೆ ಗಮನ ಕೊಡಬೇಕು. ಎಲ್ಲೂ ಕೂಡ ನಿಮ್ಮ ಮಾತು ವಿವಾದದ ರೀತಿಯಲ್ಲಿ ಇರಬಾರ್ದು. ಹಾಗಾಗಿ ಈ ಶನಿ ಆದಾಯವನ್ನು ಕೊಟ್ಟರೂ ಕೂಡ ಸ್ವಲ್ಪ ನಷ್ಟವನ್ನು ಉಂಟು ಮಾಡ್ತಾ ಇರ್ತಾನೆ. ಹಾಗಾಗಿ ಮನೆ ಕಟ್ಟಬೇಕು, ಆಸ್ತಿಯನ್ನು ಖರೀದಿ ಮಾಡಬೇಕು, ವಾಹನ ಬೇಕು, ಒಡವೆ ವಸ್ತ್ರಗಳು ಬೇಕು ಅನ್ನುವಂಥವ್ರು ಸ್ವಲ್ಪ ಉಳಿತಾಯದ ಮನೋಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ವರ್ಷ ಹರಿದು ಹೋದಂತಹ ಚಪ್ಪಲಿಗಳನ್ನು ಧರಿಸಬೇಡಿ. ಹರಿದು ಹೋದಂತಹ ಹಳೆಯ ವಸ್ತ್ರಗಳನ್ನ, ಉಡುಪುಗಳನ್ನ ಕೂಡ ಧರಿಸಬೇಡಿ. ಯಾಕೆಂದ್ರೆ ಶನಿಯಿಂದ ಉತ್ತಮ ಫಲಗಳು ಬರಬೇಕು, ಲಾಭ ಬರಬೇಕು ಅಂತ ಹೇಳಿದ್ರೆ ನೀವು ಯಾವಾಗಲೂ ಕೂಡ ಶುಚಿತ್ವಕ್ಕೆ ಮಹತ್ವವನ್ನು ಕೊಡಬೇಕು. ಹಾಗಾಗಿ ಶನಿಯನ್ನ ತೃಪ್ತಿಪಡಿಸಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ವಿಶೇಷ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ 10ರ ಸ್ಥಾನದಲ್ಲಿರ್ತಾನೆ, 10ನೇ ಮನೆ. ಹಾಗಾಗಿ ಇಲ್ಲಿ ಶನಿ ಭಾಗ್ಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ಕರ್ಮಗಳ ಬಗ್ಗೆ ಹೇಳ್ತಾನೆ, ನಿಮ್ಮ ಕೆಲಸದ ಬಗ್ಗೆ ಹೇಳ್ತಾನೆ, ಉದ್ಯೋಗದ ಬಗ್ಗೆ ಹೇಳ್ತಾನೆ. ಹಾಗಾಗಿನೇ ಇಲ್ಲಿ 4ನೇ ಮನೆ ನಿಮಗೆ ಸುಖ ಸ್ಥಾನ, ಇದು ಮಾತೃಸ್ಥಾನ ಕೂಡ. ಹಾಗಾಗಿನೇ ಈ ಮನೆಯಲ್ಲಿ ನಿಮಗೆ ನೆಮ್ಮದಿ ಇರಲ್ಲ, ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಇರಲ್ಲ, ಒತ್ತಡಗಳು ಜಾಸ್ತಿ, ಕೆಲಸಗಳು ಆಗಲಿಲ್ಲ ಅಂತ ಹೇಳಿ ಬೇರೆಯವರು ಈ ವರ್ಷ ಸ್ವಲ್ಪ ಮೂದಲಿಸುವಂಥದ್ದು ಜಾಸ್ತಿ. ಅಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ತಪ್ಪುಗಳನ್ನು ಹೆಚ್ಚು ಹೆಚ್ಚು ಹುಡುಕುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ 4ನೇ ಮನೆಯನ್ನು ಶನಿ ನೋಡ್ತಾ ಇದ್ದಾನೆ. ಇಲ್ಲಿ ಮಕ್ಕಳ ವಿಚಾರವಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ನೀವು ಕಳೆದ ವರ್ಷದಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೀರೋ ಅದಕ್ಕೆ ವಿಭಿನ್ನವಾಗಿರುವಂಥ ಪ್ರಯತ್ನಗಳನ್ನು ನೀವು ಮಾಡಬೇಕಾಗತ್ತೆ. ಹೊಸ ದಾರಿಯನ್ನು ಹುಡುಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಟ್ರಾಟಜಿಯನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು, ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳುವಂಥದ್ದು, ಇದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ಸಾಂಪ್ರದಾಯಿಕವಾಗಿ ನೀವು ಏನನ್ನು ಅನುಸರಣೆ ಮಾಡ್ತಾ ಇದ್ದೀರೋ ಅದಕ್ಕಿಂತ ವಿಭಿನ್ನವಾಗಿ ವಿನೂತನ ಶೈಲಿಯಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಬೇಕು. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಮಕ್ಕಳನ್ನು ಕೇಂದ್ರೀಕರಿಸಿರಬೇಕು. ನಿಮ್ಮ ಸ್ವಂತ ಹಿತಾಸಕ್ತಿಗೆ ಮಕ್ಕಳನ್ನಾಗಲಿ ಕುಟುಂಬವನ್ನಾಗಲಿ ಬಲಿ ಕೊಡಬಾರ್ದು. ಹಾಗಾಗಿ ಇಲ್ಲಿ ಸ್ವಂತ ಆಸಕ್ತಿ ಆಗಲಿ ಇನ್ನು ಸ್ವಾರ್ಥ ಆಗಲಿ ಬರದೆ ಕುಟುಂಬಕ್ಕಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸು ಮಾಡಬೇಕಾಗತ್ತೆ. ಇನ್ನು ಶನಿಯ ದೆಸೆ ನಿಮಗೆ ಒಳ್ಳೆಯದನ್ನು ತರುತ್ತೆ. ಶನಿಯಿಂದ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ, ಒಳ್ಳೆಯ ವ್ಯವಹಾರಗಳಾಗತ್ತೆ, ಹಣಕಾಸಿನ ಲಾಭಗಳು ಕೂಡ ಉಂಟಾಗುತ್ತೆ. ಇನ್ನು ಬಂದಂತಹ ಲಾಭವನ್ನು ಸ್ವಲ್ಪ ಉಳಿತಾಯ ಮಾಡಿ ಎಲ್ಲ ಒಂದು ಕಡೆ ಸ್ಥಿರಾಸ್ತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಕೂಡ ಇರುತ್ತೆ. ಆದರೆ ಕುಟುಂಬಸ್ಥರ ನೆರವಿನಿಂದ ನೀವು ಇಂತಹ ಕೆಲಸಗಳನ್ನು ಮಾಡಬೇಕು. ಏಕಾಂಗಿಯಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ವಿದೇಶದಲ್ಲಿ ಉದ್ಯೋಗ ಸಿಕ್ಕತ್ತೆ ಅಥವಾ ವಿದೇಶದಲ್ಲಿ ಉದ್ಯೋಗದಲ್ಲಿ ಇರುವಂಥವ್ರಿಗೂ ಕೂಡ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕತ್ತೆ, ಒಳ್ಳೆಯ ಅವಕಾಶಗಳು ಕೂಡ ಈ ವರ್ಷ ನಿಮಗೆ ಒದಗಿ ಬರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಒಳ್ಳೆಯ ಹೆಸರನ್ನು ಮಾಡ್ತೀರಿ. ನಿಮ್ಮ ಸ್ಥಾನಮಾನಗಳು ಎಂದಿಗಿಂತಲೂ ಬಹಳ ಮೇಲ್ಮಟ್ಟದಲ್ಲಿರುತ್ತೆ. ಇದು ನಿಮಗೆ ತುಂಬ ಆತ್ಮತೃಪ್ತಿಯನ್ನು ಕೊಡುವಂಥ ಸಂದರ್ಭ. ಇನ್ನು 10ನೇ ಮನೆಯಲ್ಲಿ ಶನಿ ಇದ್ದಾಗ ನಿಮಗೆ ಸ್ವಲ್ಪ ದ್ರವ್ಯ ನಷ್ಟವಾಗುವಂಥ ಸಾಧ್ಯತೆಗಳಿದೆ. ಅಂದರೆ ಬೇಡದ ವಿಚಾರಕ್ಕೆ ಹೆಚ್ಚು ಖರ್ಚನ್ನು ಮಾಡ್ತೀರಿ. ಅನಾವಶ್ಯಕವಾದಂಥ ಖರ್ಚು, ಅನಾವಶ್ಯಕವಾದಂಥ ಪ್ರಯಾಣ ಈ ವರ್ಷದಲ್ಲಿರುತ್ತೆ. ಹಾಗೆ ನಿಮಗೆ ದುಷ್ಕೃತ್ಯಗಳನ್ನು ಮಾಡುವಂಥ ಒಂದು ಪ್ರೇರೇಪಣೆ ಒದಗಬಹುದು. ಏಕೆಂದರೆ ನಿಮ್ಮ ಕೆಟ್ಟ ಸ್ನೇಹಿತರಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು, ಕೆಲವೊಂದು ಕಾನೂನನ್ನು ಮೀರುವಂಥ ಘಟನೆಗಳನ್ನು ಮಾಡುವಂತೆ ಪ್ರೇರೇಪಣೆಯನ್ನು ನೀಡ್ತಾರೆ. ಅವರು ಒಂದು ರೀತಿಯಲ್ಲಿ ಮೋಟಿವೇಟ್ ಮಾಡುವಂಥದ್ದು ನಿಮ್ಮನ್ನು. ಇದರಿಂದ ಸ್ವಲ್ಪ ಸಂಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ.
ಇದರಿಂದ ನೀವು ಸಂಪಾದನೆ ಮಾಡಿಕೊಂಡಿರುವಂಥ ಹಣ ವ್ಯರ್ಥವಾಗುತ್ತೆ. ಹಾಗೆ ಸಂಪಾದನೆ ಮಾಡಿಕೊಂಡಿರುವಂಥ ಗೌರವ ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗೆ ಈ ವರ್ಷದಲ್ಲಿ ನಿಮಗೆ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ. ಇಲ್ಲಿ ಕುಂಭರಾಶಿ ರಾಹುವಿನ ರಾಶಿ. ಇದು ರಾಹುವಿನನ್ನು ಇಂಪ್ಯಾಕ್ಟ್ ಮಾಡುವಂಥದ್ದು. ಹಾಗಾಗಿನೇ ಈ ವರ್ಷ ಸ್ವಲ್ಪ ಆರೋಗ್ಯದ ಕಡೆ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ಭೂ ಸಂಬಂಧಿತವಾದಂತಹ ವಿಚಾರಗಳಲ್ಲಿ ಏನಾದರೂ ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ರೆ, ತೊಂದರೆಗಳಿದ್ರೆ, ಲಿಟಿಗೇಷನ್ಸ್ ಇದ್ದರೆ ಅದು ಸ್ವಲ್ಪ ನಿಧಾನವಾಗಿ ಬಗೆಹರಿಯುತ್ತೆ. ಅದಕ್ಕಾಗಿಯೇ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹಾರಗಳನ್ನು ಮುಂದುವರಿಸಬೇಕು. ಇನ್ನು ಕುಂಭರಾಶಿ ಶನಿಯ ಮೂಲ ತ್ರಿಕೋಣ ರಾಶಿ, 3ನೇ ಮನೆಯನ್ನು ನೋಡ್ತಾ ಇರುವಂಥ ಶನಿ. ಹಾಗಾಗಿ ನಿಮಗೆ ಶನಿ ಯೋಗಕಾರಕನಾಗಿ ಕಂಡರೂ ಕೂಡ ಈ ಯೋಗಗಳು ಬರುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಅದನ್ನು ಅನುಭವಿಸುವಂಥ ಯೋಗ ನಿಮಗಿರಲ್ಲ. ಎಲ್ಲವೂ ಇರುತ್ತೆ, ಆದರೆ ಏನೂ ಇಲ್ಲದಂತಹ ಸ್ಥಿತಿ ಇರ್ಬೋದು. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಇದರಿಂದ ಸ್ವಲ್ಪ ನಿರಾಸೆಗಳು ಈ ವರ್ಷದಲ್ಲಿರುತ್ತೆ. ಹಾಗಾಗಿನೇ ನೀವು ಶನಿಯನ್ನು ವಿಶೇಷವಾಗಿ ನಿಮಗೆ ಅನುಗ್ರಹ ಮಾಡುವಂತೆ ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ವರ್ಷ ನೀವು ಆಂಜನೇಯ ಸ್ವಾಮಿಯನ್ನು ಬಿಡಬೇಡಿ. ಪ್ರಾಣದೇವರನ್ನ ಸ್ಮರಣೆ ಮಾಡ್ತಾ ಇರಬೇಕು, ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಇನ್ನು ಎಲ್ಲ ಶನಿವಾರಗಳಂದು ಕೂಡ ನೀವು ಆಂಜನೇಯನ ದರ್ಶನವನ್ನು ಮಾಡಿ, ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಇನ್ನು ನಿತ್ಯ ಪೂಜೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ದೇವಾಲಯಕ್ಕೆ ಕೊಡುವಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಶನಿಯಿಂದ ಉತ್ತಮ ಫಲಗಳು ನಿಮಗೆ ಲಭ್ಯವಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ವರ್ಷ ಶನಿ ಭಾಗ್ಯಸ್ಥಾನದಲ್ಲಿದ್ದಾನೆ, 9ನೇ ಮನೆ. ಹಾಗಾಗಿ ಭಾಗ್ಯೋದಯ ಆಗುವಂಥ ಎಲ್ಲ ಸಾಧ್ಯತೆಗಳು, ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ಒಳ್ಳೆ ಆಪರ್ಚುನಿಟೀಸ್ ಅನ್ನುವಂಥದ್ದು ಸಿಕ್ಕತ್ತೆ. ಉದ್ಯೋಗ ಚೆನ್ನಾಗಿದೆ, ಉದ್ಯೋಗದಲ್ಲಿ ಸಂತೃಪ್ತಿ ಇದೆ. ಇನ್ನು ವೇತನ ಹೆಚ್ಚಳ ಆಗುವಂಥದ್ದು, ಬಡ್ತಿ ಸಿಕ್ಕುವಂಥದ್ದು, ಒಳ್ಳೆಯ ಕಡೆಗೆ ವರ್ಗಾವಣೆ ಆಗುವಂಥದ್ದು, ನೀವು ಬಯಸಿದಂತಹ ಜವಾಬ್ದಾರಿಗಳು ಸಿಕ್ಕುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ವ್ಯಾಪಾರ, ವ್ಯವಹಾರ, ಸ್ವಂತ ಬಿಸಿನೆಸ್ಸು, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂತಹ ಬಿಸಿನೆಸ್ ಅಲ್ಲೂ ಕೂಡ ಅತ್ಯುತ್ತಮವಾದಂತಹ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ. ಏಕೆಂದ್ರೆ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಹೊಸ ವಿಚಾರದತ್ತ ಇರುವಂಥದ್ದು. ಜ್ಞಾನ ಸಂಪಾದನೆಗೆ ಯಾವಾಗಲೂ ಕೂಡ ಹಾತೊರಿತಾ ಇರ್ತೀರಿ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ನಿಮಗೆ ಒಳ್ಳೆಯ ಜ್ಞಾನೋದಯವನ್ನು ಕೊಡ್ತಾನೆ. ಒಳ್ಳೆಯ ಬುದ್ಧಿವಂತಿಕೆ ಇದೆ, ವಾಕ್ಚಾತುರ್ಯ ಇದೆ. ಇನ್ನು ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿರುತ್ತೆ. ಆದರೆ ಈ ವರ್ಷದಲ್ಲಿ ಕೆಲವೊಮ್ಮೆ ಬರುವಂತಹ ಫಲಾಫಲಗಳೇನಿದೆ ಇದನ್ನ ನೀವೇ ನಿಮ್ಮ ಕೈಯಾರ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದ್ರೆ ಆತುರ ಕೆಲಸ ಮಾಡುವಂಥದ್ದು, ಹಾಗೆ ದಿಢೀರಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ಯಾವುದೇ ಒಂದು ಕೆಲಸದ ಸಾಧಕ ಬಾಧಕಗಳನ್ನು ಯೋಚನೆ ಮಾಡದೇ ಇರುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದ್ರಿಂದಲೇ ಈ 9ನೇ ಮನೆಯಲ್ಲಿ ಶನಿ ಇದ್ರೆ ಸ್ವಲ್ಪ ಆದಾಯಕ್ಕೆ ಕೊರತೆ ಉಂಟಾಗುತ್ತೆ. ಯಾಕೆಂದ್ರೆ 9ನ್ನ ಲಕ್ಷ್ಮೀ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಆದ್ರಿಂದಲೇ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ನೀವು ಇಡೀ ವರ್ಷ ಆರಾಧನೆ ಮಾಡ್ತಾ ಇರಬೇಕು. ಇನ್ನು ಪ್ರತಿ ಶುಕ್ರವಾರದ ದಿನ ಕೂಡ ನೀವು ಲಕ್ಷ್ಮಿಯನ್ನ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಲಕ್ಷ್ಮಿಯನ್ನ ಮನೆಯಲ್ಲಿ ತಂದು ಪೂಜೆ ಮಾಡಿ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳಿದೆ, ಸಾಮಗ್ರಿಗಳಿದೆ, ಪೂಜಾ ದ್ರವ್ಯಾದಿಗಳಿದೆ. ಇದನ್ನ ಮನೆಯಲ್ಲಿ ಇಟ್ಕೊಳ್ಬೇಕು. ಅದರಲ್ಲೂ ನಿಮ್ಮ ದೇವರ ಮಂದಿರದಲ್ಲಾಗ್ಲಿ, ಈಶಾನ್ಯ ದಿಕ್ಕಿನಲ್ಲಾಗ್ಲಿ ಇದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನ ಈ ವರ್ಷ ನೀವು ಕಾಣಬಹುದು. ಆದರೆ ಶನಿಯಿಂದ ನಿಮಗೆ ಕೆಲವೊಂದು ಸಮಾಧಾನಕರವಾದಂತಹ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ನಿಮಗೆ ಬರಬೇಕಾದಂತಹ ಹಣ ವಾಪಸ್ಸು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಕಾನೂನಿನ ಪ್ರಕಾರವೇ ಕೆಲವೊಂದು ವಿಚಾರಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಕಾನೂನನ್ನ ಮೀರಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ನಿಮ್ಮ ಒಂದು ಆರೋಗ್ಯ ಈ ವರ್ಷ ಚೆನ್ನಾಗಿರುತ್ತೆ. ಒಂದು ರೀತಿಯಲ್ಲಿ ಪ್ರಾಸ್ಪೆರಿಟಿ ಇದೆ, ಪ್ರಗತಿ ಇದೆ. ಅದನ್ನ ನೋಡಿ ಕೆಲವರು ಹೊಟ್ಟೆ ಉರಿ ಪಡುವಂಥದ್ದು, ಕೆಲವರಿಗೆ ನಿಮ್ಮಿಂದ ತಪ್ಪು ಮಾಡಿಸಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇರುತ್ತೆ. ಅಂಥವರ ಬಳಿ ಸೇರಬೇಡಿ. ನಿಮಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಾರೆ. ಆದಷ್ಟು ಅಂಥವರಿಂದ ದೂರ ಇರಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳು ಆಗುವಂಥದ್ದು, ಏರಿಳಿತಗಳು ತುಂಬ ಇರುತ್ತೆ. ಆದರೆ ಹೊಂದಾಣಿಕೆಯಿಂದ ಈ ವರ್ಷ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಸಂತೋಷಕ್ಕೆ ಧಕ್ಕೆ ಆಗುವಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಬೇಡಿ. ಅಂತಹ ಕೆಲಸಗಳನ್ನು ಮಾಡಬೇಡಿ. ಹಾಗಾಗಿ ಮನಸ್ಸು ಯಾವಾಗಲೂ ಸುಸ್ಥಿತಿಯಲ್ಲಿರಬೇಕು, ಸಂತೋಷವಾಗಿರಬೇಕು. ಅದಕ್ಕಾಗಿ ಒಂದು ಶಾಂತಿ, ನೆಮ್ಮದಿ, ಆರೋಗ್ಯ ಇದು ಬಹಳ ಮುಖ್ಯ ನಿಮ್ಮ ಜೀವನದಲ್ಲಿ. ಅದಕ್ಕಾಗಿಯೇ ಅಂಥ ಒಂದು ಪೂರಕ ಕೆಲಸಗಳನ್ನು ಮಾಡ್ತಾ ಇರಿ. ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ವರ್ಷ ಹೊಂದಾಣಿಕೆ ಇರಲಿ. ಹಾಗೆ ದಾನ ಧರ್ಮಾದಿಗಳನ್ನು ಹೆಚ್ಚು ಮಾಡುವಂಥದ್ದು, ಇನ್ನು ಹಬ್ಬ ಹರಿದಿನ ವ್ರತ ಇತ್ಯಾದಿಗಳನ್ನು ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ
ಈ 2024ರಲ್ಲಿ ಶನಿ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇರ್ತಾನೆ. 8ನೇ ಮನೆ ಇದು ದುಸ್ಥಾನ. ಹಾಗಾಗಿನೇ ಇದನ್ನು ಕಂಟಕ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಸರಿಸುಮಾರು ಮೃತ್ಯುಭಾವ ಇರುವಂಥ ಒಂದು ಮನೆ ಇದು. ಹಾಗಾಗಿನೇ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಇರುವಂಥ ವರ್ಷ ಇದು. ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿ, ಎಷ್ಟೇ ಒಳ್ಳೆಯ ಆಲೋಚನೆಗಳನ್ನು ಮಾಡಿದ್ರೂ ಕೂಡ ನಿಮ್ಮ ಮೇಲೆ ಅಪವಾದಗಳು ಬರುವಂಥ ವರ್ಷ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯದ ಚೌಕಟ್ಟೇನಿದೆ ಇದನ್ನು ಮೀರದೆ ಕೆಲಸವನ್ನು ಮಾಡಬೇಕು. ಹೆಚ್ಚು ಮಾತಾಡುವಂಥದ್ದು, ಹೆಚ್ಚು ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು, ಹಾಗೆ ಗುರು ಹಿರಿಯರಲ್ಲಿ ಭೇದವನ್ನು ಎಣಿಸುವಂಥ ಒಂದು ಪ್ರಯತ್ನವನ್ನು ಈ ವರ್ಷ ಮಾಡಬೇಡಿ. ಇನ್ನು ಈ ವರ್ಷದಲ್ಲಿ ನಿಮಗೆ ವಿವಾಹ ಭಾಗ್ಯ ಅನ್ನುವಂಥದ್ದಾಗಲಿ, ಸಂತಾನ ಭಾಗ್ಯ ಅನ್ನುವಂಥದ್ದಾಗಲಿ ಬಹಳ ಕಷ್ಟಪಟ್ಟು ನೀವು ದಕ್ಕಿಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಿಮಗೇನಾದರೂ ಮಕ್ಕಳಿದ್ದರೆ ಆ ಮಕ್ಕಳಿಂದ ನಿಮಗೆ ಸಮಸ್ಯೆಗಳು ಉಂಟಾಗುವಂಥದ್ದು, ಮಕ್ಕಳ ಜವಾಬ್ದಾರಿ ನಿಮಗೆ ತಲೆನೋವನ್ನು ತರಿಸತ್ತೆ ಈ ವರ್ಷ. ಹಾಗಾಗಿನೇ ಬಹಳ ವಿಶೇಷವಾಗಿ ನೀವು ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಹಾಗಾಗಿ ಬಿತ್ತಿದಂತೆ ಬೆಳೆ ಅಂತ ಹೇಳ್ತಾರೆ. ನೀವು ಏನನ್ನು ಕೊಡ್ತೀರೋ ಭೂಮಿಗೆ ಅದು ನಿಮಗೆ ವಾಪಸ್ಸು ಬರುತ್ತೆ. ಅದೇ ರೀತಿಯಲ್ಲಿ ಪ್ರೀತಿಯನ್ನು ಕೊಟ್ಟರೆ ಪ್ರೀತಿ ಬರುತ್ತೆ, ದ್ವೇಷವನ್ನು ಕೊಟ್ಟರೆ ದ್ವೇಷವೇ ನಿಮಗೆ ವಾಪಸ್ಸು ಬರುತ್ತೆ. ಹಾಗಾಗಿನೇ ಈ ಮಾನಸಿಕ ಸಮಸ್ಥಿತಿ ಏನಿದೆ ಇದನ್ನು ಬಹಳ ಚೆನ್ನಾಗಿ ನೀವು ಈ ವರ್ಷ ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ಹಿರಿಯರಿಂದ ಬರುವಂಥ ಒಂದು ಪಿತ್ರಾರ್ಜಿತವಾದಂಥ ಆಸ್ತಿ ಈ ವರ್ಷ ನಿಮಗೆ ಸಿಕ್ಕಲ್ಲ. ಅಂಥ ಪ್ರಯತ್ನಗಳೇನಾದರೂ ಇದ್ದರೆ ಬಹುಪ್ರಯಾಸದಿಂದ ಅದನ್ನು ಗೆಲ್ಲಬೇಕು. ಅದರಲ್ಲೂ ಗುರು ಹಿರಿಯರ ಮಧ್ಯಸ್ಥಿಕೆಯಿಂದ ಇಂಥ ಒಂದು ಲಿಟಿಗೇಷನ್ಸನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿನೇ ಈ ಆಸ್ತಿ ಸಂಪಾದನೆ ಆಗಲಿ, ಹಣಕಾಸಿನ ಸ್ಥಿತಿಗತಿಗಳಾಗಲಿ ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಎಲ್ಲ ಒಂದು ಕಡೆ ಕೊರತೆ ಅನ್ನುವಂಥದ್ದು ಕಾಣುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗತ್ತೆ. ನಿಮ್ಮ ಪ್ರೀತಿ ಫೇಲ್ಯೂರ್ ಆಗುವಂಥದ್ದು, ಒನ್ವೆ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಇದರಿಂದ ಆಗಾಗ್ಗೆ ಡಿಪ್ರೆಷನ್ಗೆ ಹೋಗ್ತೀರಿ. ಏಕೆಂದರೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಪ್ರೀತಿ ಬೇಕು, ನೆಮ್ಮದಿ ಬೇಕು. ಅದೆರಡಕ್ಕೆ ಈ ವರ್ಷ ನಿಮಗೆ ಕೊರತೆ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಅದನ್ನು ನಿಮ್ಮದಾಗಿಸ್ಕೊಳ್ಬೇಕಾಗತ್ತೆ. ಇನ್ನು ಇಂಥ ಒಂದು ಪರಿವರ್ತನಾ ಸಮಯ ಏನಿದೆ ಇದರಲ್ಲಿ ನಿಮಗೆ ಮೆಂಟಲ್ ಬ್ಯಾಲೆನ್ಸ್ ಅನ್ನುವಂಥದ್ದು ಇರಲ್ಲ. ಚಂದ್ರ ಮನಕಾರಕ, ನಿಮ್ಮ ರಾಶಿಯ ಅಧಿಪತಿ. ಆದರೆ ಈ ಶನಿಯ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಶನಿ 6ನೇ ಮನೆಯನ್ನು ನೋಡ್ತಾ ಇರೋವಂಥವನು. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ನೀವು ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗೆ ಒಳಗಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ವಾಹನ ಆಗಲಿ, ನಿಮ್ಮ ಪ್ರಯಾಣದ ಬಗ್ಗೆ ಇರುವಂಥ ಪೂರ್ವ ಸಿದ್ಧತೆ ಆಗಲಿ ಪರ್ಫೆಕ್ಟ್ ಆಗಿರಬೇಕು. ಯಾವುದರಲ್ಲೂ ಕೂಡ ನೀವು ರಾಜಿ ಮಾಡಿಕೊಳ್ಬೇಡಿ. ಹಾಗಾಗಿ ದೂರದ ಪ್ರಯಾಣವನ್ನು ಈ ವರ್ಷ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು, ಹಾಗೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಮಾಡುವಂಥ ಪ್ರಯಾಣ ಪ್ರವಾಸ ಯಾವುದೇ ಇದ್ದರೂ ಅದನ್ನು ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರಿಸಿ. ಹಾಗೆ ನಿಮಗೆ ವೈವಾಹಿಕ ಜೀವನದಲ್ಲಿ ಕೆಲವು ಏರಿಳಿತಗಳು ಇರುತ್ತೆ. ಈ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಬೆಡ್ರೂಮ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ನಿಮಗೆ ವಿಪರೀತವಾಗಿರುತ್ತೆ. ಆದರೆ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ತುಂಬ ತಾಳ್ಮೆಯಿಂದ ಇದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು. ಹಾಗೆ ನಿಮಗೆ ಆಯುಷ್ಯ ಚೆನ್ನಾಗಿದೆ ನೋಡಿ. ಹಾಗಾಗಿ ಎಷ್ಟೇ ಆರೋಗ್ಯದ ಸ್ಥಿತಿಯಲ್ಲಿ, ಮಾನಸಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳಾದರೂ ಕೂಡ ನೀವು ಗಟ್ಟಿ ಆಯುಷ್ಯವನ್ನು ಹೊಂದಿರ್ತೀರಿ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಶನಿ ದೆಸೆ ಏನಾದರೂ ಇದ್ದರೆ ಅಲ್ಲಿ ಫಲಿತಾಂಶಗಳು ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಒದಗಿಸುವಂಥದ್ದು ಈ ಸಂದರ್ಭದಲ್ಲೇ. ಹಾಗೆ ಈ ಅಷ್ಟಮದಲ್ಲಿ ನಿಮಗೆ ಶನಿ ಇದ್ದಾಗ ಕೆಲವೊಮ್ಮೆ ಅವಮಾನಗಳಾಗುವಂಥದ್ದು, ಆಘಾತಗಳಾಗುವಂಥದ್ದು, ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಇಡೀ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಕೆಟ್ಟ ಹವ್ಯಾಸ ಇದ್ದರೆ, ಜೂಜುಗಾರಿಕೆ ಇದ್ದರೆ ಅಥವಾ ಬೆಟ್ಟಿಂಗ್ಸನ್ನು ಕಟ್ಟುವಂಥದ್ದು ಇತ್ಯಾದಿ ವಿಚಾರಗಳೇನಾದರೂ ಇದ್ದರೆ ಈ ವರ್ಷ ಅದನ್ನು ನಿಲ್ಲಿಸ್ಬಿಡಿ. ಇದರಿಂದ ಭಾರಿ ನಷ್ಟಕ್ಕೆ ಒಳಗಾಗ್ತೀರಿ, ಅವಮಾನ ಕೂಡ ಆಗುವಂಥ ಸಂದರ್ಭ ಇರುತ್ತೆ. ಇನ್ನು ಈ 8ನೇ ಮನೆ ರಹಸ್ಯದ ಮನೆ. ಇದು ಬಹಳ ಸೀಕ್ರೆಟಾಗಿ ವ್ಯವಹಾರವನ್ನು ಮಾಡುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಯಾರಿಗೂ ಕಾಣದಂತೆ ಗುಟ್ಟಾಗಿ ಕೆಲವು ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಆ ಗುಟ್ಟು ಬಹಳ ಬೇಗ ರಟ್ಟಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ನಿಜ ಬಣ್ಣ ಬಯಲಾಗುವಂಥ ಸಾಧ್ಯತೆಗಳಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಈ ವರ್ಷದಲ್ಲಿ ನೀವು ಇರಬೇಕಾಗತ್ತೆ. ಆದರೆ ಕೆಲವೊಂದು ರಿಸರ್ಚ್ ಮಾಡುವಂಥದ್ದು, ಕೆಲವೊಂದು ವಿಶೇಷವಾದಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಬಹಳಷ್ಟು ಮಟ್ಟಿಗೆ ಈ ವರ್ಷದಲ್ಲಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ರಿಸರ್ಚ್ ಓರಿಯೆಂಟೆಡ್ ಆಗಿರುವಂಥವರು,
ಹೈಯರ್ ಎಜುಕೇಷನ್ಗೆ ಹೋಗುವಂಥವ್ರು, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅನ್ನೋವಂಥವ್ರಿಗೆ ಉತ್ತಮ ಅವಕಾಶಗಳಿರುತ್ತೆ. ಇದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ನೀವು ಹಠವಾದಿ ಆಗಬೇಡಿ. ನಿಮ್ಮದೇ ಕೆಲಸ ಆಗಬೇಕು, ನಿಮ್ಮ ಮಾತೇ ನಡಿಬೇಕು, ನಿಮ್ಮ ಅಭಿಪ್ರಾಯವೇ ಮನ್ನಣೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಕೈ ಬಿಡಬೇಕಾಗತ್ತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳೋ ಹಾಗೆ ನೀವು ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆಯನ್ನು ಮಾಡಬೇಕು, ಎಲ್ಲರ ಸಹಕಾರವನ್ನು ಪಡ್ಕೊಳ್ಬೇಕು, ಸರ್ವರಿಗೂ ಕೂಡ ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಗೌರವವನ್ನು ಕೊಡಬೇಕು. ಇದನ್ನು ಈ ವರ್ಷ ನೀವು ಮುಂದುವರಿಸಿ ಖಂಡಿತ ಶನಿಯಿಂದ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಈ ಅಷ್ಟಮ ಶನಿಯ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಈ ಶನಿಗೆ ಸಂಬಂಧಪಟ್ಟಂತಹ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ನಾವು ಆಗಾಗ್ಗೆ ಹೇಳ್ತಾ ಇರ್ತೀವಿ, ಈ ಶನಿ ದೋಷವನ್ನು ಅಥವಾ ಈ ಶನಿಯ ವಕ್ರದೃಷ್ಟಿಯನ್ನು, ಸಾಡೆ ಸಾತಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬೇಕು ಅಥವಾ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಪರಿಹಾರ ಕ್ರಮಗಳು ಅನುಕೂಲಕರವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಅದನ್ನು ನೀವು ಅನುಸರಣೆ ಮಾಡಿ ಖಂಡಿತ 2024 ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ. ಶನಿಯ ಅನುಗ್ರಹ ನಿಮಗೆ ಬಹಳ ಬೇಗ ಉತ್ತಮ ರೀತಿಯಲ್ಲಿ ಪ್ರಾಪ್ತಿಯಾಗಲಿ. ಒಳ್ಳೆಯದಾಗಲಿ. ಬಂಧುಗಳೇ, ಇನ್ನು ನಾಳೆಯ ಸಂಚಿಕೆಯಲ್ಲಿ ನಾವು ಉಳಿದ ರಾಶಿಯವರಿಗೆ ಈ 2024ರಲ್ಲಿ ಶನಿಯಿಂದ ಬರುವಂಥ ಫಲಾಫಲಗಳು ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ 2024ರ ರಾಶಿ ಫಲಗಳ ಬಗ್ಗೆ ಹೇಳ್ತಾ ಇದ್ವಿ. ಅದರಲ್ಲೂ ಧನುರಾಶಿ, ಮಕರ, ಕುಂಭ ಮತ್ತು ಮೀನರಾಶಿಯವರ ಫಲಾಫಲಗಳು 2024ರಲ್ಲಿ ಸಾಮಾನ್ಯವಾಗಿ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಇನ್ನು ಈ ದಿನದ ಗೋಚಾರ ಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ವಿಶೇಷವಾಗಿ ಕುಟುಂಬದಲ್ಲಿ ನೆಮ್ಮದಿ ಇದೆ, ಸಂತೋಷ ಇದೆ. ಹಾಗೆ ನಿಮ್ಮ ಲೆಕ್ಕಾಚಾರದಂತೆ ಈ ದಿನದ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆ ಹಣದ ಕೊರತೆ ಏನಾದರೂ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಳ್ಳೆಯ ಮಾರ್ಗ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಯೋಜನೆಗೆ ತಕ್ಕಂತಹ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳು ಈ ದಿನ ಇರುತ್ತೆ. ಒಳ್ಳೆಯ ದಿನ. ಹೊಸ ದಾರಿಯನ್ನು ಹುಡ್ಕೊಳ್ತೀರಿ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಹೊಸ ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳುವಂಥದ್ದು ಇವೆಲ್ಲ ಈ ದಿನದ ಗೋಚಾರದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ನಿರ್ಣಯಗಳನ್ನು ನಿಮ್ಮ ಕುಟುಂಬಸ್ಥರು ಗೌರವಿಸ್ತಾರೆ. ಹಾಗಾಗಿನೇ ಯಾವುದೇ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಿನ್ನಾಭಿಪ್ರಾಯಗಳು ಈ ದಿನ ಬರಲ್ಲ. ಬಂದರೂ ಕೂಡ ಅದು ಅತ್ಯಲ್ಪವಾಗಿರುವಂಥದ್ದು. ಅದನ್ನು ಬಹಳ ಬೇಗ ನೀವು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ, ಕೆಲಸಗಳು ಜಾಸ್ತಿ, ಅದರಲ್ಲೂ ಸ್ವಲ್ಪ ಈ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಏನೇನು ಆಗಬೇಕು ಅನ್ನೋಂಥದ್ದರ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಿ, ಒಂದು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಯಾವ ಕೆಲಸ ಮೊದಲು, ಯಾವುದು ನಂತರದಲ್ಲಿ ಅನ್ನುವಂಥ ವಿಚಾರವನ್ನು ಈ ದಿನ ಬೆಳಿಗ್ಗೆ ನೀವು ಮುಂದುವರಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಈ ದಿನ ಪ್ರಯಾಣ ನಿಮಗೆ ಉತ್ತಮವಾದಂಥ ಲಾಭವನ್ನು, ಶುಭವನ್ನು ಕೂಡ ತರುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಶುಭ ಕೆಲಸಗಳಿಗೆ ನೀವು ಪ್ರಾರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳನ್ನು ಮುಂದೆ ಪಡ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಯಾವುದೇ ವಿಚಾರದಲ್ಲಿ ಮೋಸ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧ ಪಿತೂರಿ ನಡೀತಾ ಇದೆ ಅನ್ನೋವಂಥದ್ದನ್ನು ಕಂಡ್ರೆ, ಅಂಥ ಒಂದು ಅನುಭವಕ್ಕೆ ಬರುವಂಥ ವಿಚಾರಗಳೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ದಿನ ನಿಮ್ಮ 6th ಸೆನ್ಸ್ ಏನಿದೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದು ಹೇಳಿದಂಥ ವಿಚಾರಗಳೇ ನಡೆದು ಹೋಗುತ್ತೆ. ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ಈ ದಿನ ಆಂಜನೇಯನ ದರ್ಶನ ಮಾಡಿ, ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 6ರ ಮನೆಯಲ್ಲಿ ಚಂದ್ರ ಇರುವಂಥವನು. 6ನೇ ಮನೆ ಬಹಳ ವಿಶೇಷವಾಗಿ ಶತ್ರುಸ್ಥಾನ, ಇದು ಋಣಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ಒಡ್ಡುತ್ತಾ ಇದ್ದಂಥವರು ಈ ದಿನ ದೂರ ಇರ್ತಾರೆ. ಹಾಗಾಗಿ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ, ಸುಸೂತ್ರವಾಗಿ ನಡೆಯುತ್ತೆ. ಯಾವುದೇ ರೀತಿಯ ಆರಂಭಿಕ ಅಡೆತಡೆಗಳು ಕೂಡ ಈ ದಿನ ಇರಲ್ಲ. ಇದ್ದರೂ ಕೂಡ ಬಹಳ ಅಲ್ಪ ಪ್ರಮಾಣದಲ್ಲಿರುತ್ತೆ. ಅದನ್ನು ನಿಮ್ಮ ಹಂತದಲ್ಲಿಯೇ ಸಾಲ್ವ್ ಮಾಡಿಕೊಳ್ಳುವಂಥ ಒಂದು ಮನಸ್ಸಿರುತ್ತೆ. ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಕುಟುಂಬದ ಒಳಗಿರುವಂಥ ಒಂದು ವಿಚಾರಗಳಲ್ಲಿ
ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಹನೆಯಿಂದ ಇರಬೇಕಾಗತ್ತೆ ಈ ದಿನದಲ್ಲಿ. ಏಕೆಂದರೆ ಬೇರೆಯವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕು. ಅವರ ಒಂದು ವಿಚಾರವನ್ನು ಕೂಡ ಈ ದಿನ ನೀವು ಚರ್ಚೆಗೆ ಗ್ರಹಿಸಬೇಕಾಗತ್ತೆ. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಕಟ್ಟುನಿಟ್ಟಾಗಿ ಇರಬೇಕು. ಎಚ್ಚರ ತಪ್ಪಬೇಡಿ. ಅದರಲ್ಲೂ ಈ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಏನಿದೆ ಅಂಥದ್ದಕ್ಕೆ ಈ ದಿನ ನೀವು ಕಡಿವಾಣವನ್ನು ಹಾಕಲೇಬೇಕಾಗತ್ತೆ. ಹಾಗೆ ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಈ ಘಟನೆಗಳು ನಿಮ್ಮ ಮನಸ್ಸಿಗೆ ಈ ದಿನ ಸ್ವಲ್ಪ ಬಾಧಿಸುವಂಥದ್ದಾಗತ್ತೆ. ಹಳೆಯ ವಿಚಾರಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂಥದ್ದು, ಅದನ್ನೇ ಜ್ಞಾಪಿಸ್ಕೊಳ್ತೀರಿ. ಇದರಿಂದ ಮನಸ್ಸಿಗೆ ಸ್ವಲ್ಪ ಬಾಧೆಗಳು ಉಂಟಾಗುತ್ತೆ. ಏಕೆಂತ ಹೇಳಿದ್ರೆ ನಿಮಗೆ ಈ ದಿನ ನಿಮ್ಮ ಅನುಭವ ಮತ್ತೆ ಮತ್ತಕ್ಕೆ ಮರುಕಳಿಸುವಂಥದ್ದು ಇರುತ್ತೆ. ಆದರೆ ಈ ದಿನ ಒಳ್ಳೆಯ ಆರೋಗ್ಯ ಇದೆ. ಇನ್ನು ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಸ್ವಂತಕ್ಕಾಗಿ ಬಳಸ್ಕೊಳ್ಳುವಂಥವರು, ಸ್ವಪ್ರಯೋಜನಕ್ಕಾಗಿ ಬಳಸ್ಕೊಳ್ಳುವಂಥ ಮೇಲಧಿಕಾರಿಗಳು ಇರ್ತಾರೆ. ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಈ ದಿನ ಮಾಡಬೇಡಿ, ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಸ್ವಲ್ಪ ಸ್ಪರ್ಧೆಗಳು ಜಾಸ್ತಿ ಇರುತ್ತೆ, ಪೈಪೋಟಿ ಜಾಸ್ತಿ, ಕಾಂಪಿಟೇಷನ್ ಅನ್ನುವಂಥದ್ದು ಜಾಸ್ತಿ. ನೀವು ಎಲ್ಲೇ ಹೋಗಲಿ, ಮನೆಯಲ್ಲಿದ್ದರೆ ಅಲ್ಲೊಂದು ಸ್ಪರ್ಧೆ, ಮಾತಿನಲ್ಲಿ ಸ್ಪರ್ಧೆ. ಹಾಗಾಗಿ ನಾನಾ ನೀನಾ ಅನ್ನುವಂಥ ಒಂದು ಸ್ಪರ್ಧೆ ಪತಿ ಪತ್ನಿಯರ ಮಧ್ಯೆನೇ ಪ್ರಾರಂಭ ಆಗಿಬಿಡುತ್ತೆ ಈ ದಿನದಲ್ಲಿ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಹೋದರೆ ಅಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ವ್ಯಾಪಾರಿ ಕ್ಷೇತ್ರಕ್ಕೆ ಬಂದರೆ ಅಲ್ಲೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ಇರುವಂಥ ಒಂದು ಸ್ಪರ್ಧೆಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ಈ ದಿನ ಸ್ಪರ್ಧಾತ್ಮಕವಾದಂಥ ಯುಗ ಆದ್ದರಿಂದ ಅಲ್ಲಿ ಹೆಚ್ಚು ಪ್ರತಿರೋಧವನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಈ ದಿನ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮಗೆ ಒಂದು ಆಕಸ್ಮಿಕವಾಗಿ ಲಾಭ ಬರ್ತಾ ಇದೆ ಅಂದರೆ ಅದಕ್ಕೆ ಅಡ್ಡಿಪಡಿಸುವಂಥವರು ನೂರಾರು ಜನ ಇರ್ತಾರೆ, ನೂರಾರು ಸನ್ನಿವೇಶಗಳಿದೆ. ಅದನ್ನು ಈ ದಿನ ನೀವು ನಿಭಾಯಿಸಬೇಕು. ಸ್ವಲ್ಪ ಸೆನ್ಸಿಟಿವ್ ಆಗಿ ಇರಬೇಕು, ಸೂಕ್ಷ್ಮ ಪ್ರಜ್ಞೆ ಇರಬೇಕು. ಎಲ್ಲಿಂದ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರ್ತಾ ಇರಬೇಕು. ಹಾಗೆ ಈ ದಿನ ವ್ಯವಹಾರದ ಸಂದರ್ಭದಲ್ಲಿ ಅಥವಾ ವ್ಯಾಪಾರದ ಸಂದರ್ಭದಲ್ಲಿ ಪ್ರಯಾಣ ಮಾಡುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಹಾಗೆ ಈ ದಿನ ಮನುಷ್ಯನ ಯೋಗ್ಯತೆಯನ್ನು ನೋಡಿ ಅವರ ನಡತೆಯ ಮೂಲಕ ಅವರನ್ನು ಪರೀಕ್ಷೆ ಮಾಡಬೇಕು. ಹಾಗಾಗಿ ಎಲ್ಲರನ್ನ ನಂಬಬೇಡಿ, ನಂಬದೇ ಇರಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಅವರ ಪೂರ್ವಾಪರಗಳನ್ನು ತಿಳಿದು ಅವರು ನಿಮಗೆ ಯಾವ ರೀತಿಯಲ್ಲಿ ಅನುಕೂಲವಾಗಿದ್ದಾರೆ ನೋಡಿ ನಿಮ್ಮ ಕೆಲಸಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಮಾನಸಿಕವಾಗಿ ಚಂಚಲತೆ ಇರುವಂಥ ಸಂದರ್ಭ. ಅದರಲ್ಲೂ ಮನೆಯಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ. ಕೆಲಸ ಮಾಡಲಿಲ್ಲ ಅನ್ನುವಂಥ ಒತ್ತಡ, ಮಾಡಿದ್ರೆ ಅದು ಸರಿಯಾಗಿಲ್ಲ ಅನ್ನುವಂಥ ಒತ್ತಡ, ಎಲ್ಲವೂ ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡಲಿಲ್ಲ ಅನ್ನುವಂಥ ಮತ್ತೊಂದು ಅಪವಾದ. ಹೀಗಾಗಿ ಈ ಒತ್ತಡಗಳಿರುವಂಥ ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿಗಾಗಿ ಹುಡುಕಾಟ ಜಾಸ್ತಿ ಇರುತ್ತೆ ಈ ದಿನ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ. ಏಕೆಂದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು, ಸರಿಯಾದ ಫಲಿತಾಂಶವನ್ನು ಕೊಡದೇ ಇರುವಂಥ ಕೆಲಸಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಗೋಜಲಾಗಿ ಇರುವಂಥದ್ದು. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೊಸದಾಗಿ ಆರಂಭ ಮಾಡಬೇಕು, ಹೊಸ ಜೀವನ ಇರಬೇಕು, ಹೊಸ ಪರಿಕ್ರಮ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ಇದೆ. ಅಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ. ಕೆಲವರಿಗಂತೂ ಇದು ಆದ್ಯತೆಯ ವಿಚಾರವಾಗಿ ಮುಂದುವರಿಯುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ 4ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಇಲ್ಲಿ ಒಂದು ರೀತಿಯಲ್ಲಿ ಮನಸ್ಸಿಗೆ ಚಿಂತೆ, ಏನೋ ಒಂದು ದುಗುಡ, ಏನೋ ಆತಂಕ, ಏನೋ ಒಂದು ಹೆದರಿಕೆ, ಭಯ, ಅಂಜಿಕೆ ಅನ್ನುವಂಥದ್ದು ಇರುತ್ತೆ. ಯಾವುದರಲ್ಲೂ ಕೂಡ ನಿಮಗೆ
ಒಂದು ಸ್ಥಿರತೆ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಅದರಲ್ಲೂ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಬಹಳ ಕಡಿಮೆ ಇರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಕೆಲಸಗಳನ್ನು ಮಾಡಬೇಕು ಅಂದರೂ ಭಯ ಅಥವಾ ಸೋಮಾರಿತನ. ಒಟ್ಟಾರೆ ಕೆಲಸಗಳು ಈ ದಿನ ಸಕಾಲಕ್ಕೆ ಆರಂಭವೂ ಆಗಲ್ಲ, ಪೂರ್ಣವಾದ ಫಲಿತಾಂಶವನ್ನು ಕೊಡಲ್ಲ. ಹಾಗಾಗಿ ಈ ದಿನ ಆತ್ಮವಿಶ್ವಾಸದ ಕೊರತೆ ಅತಿಯಾಗಿ ಇರುತ್ತೆ. ಇದರಿಂದಲೇ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಇನ್ನು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ದಿನ ಯೋಚನೆ ಮಾಡಿ ಮುಂದುವರಿರಿ. ಮಕ್ಕಳಾಗಲಿ, ಹಿರಿಯರಾಗಲಿ, ಸ್ನೇಹಿತರಾಗಲಿ, ಬಂಧುಗಳಾಗಲಿ ಕೊಡುವಂಥ ಸಲಹೆಗಳೇನಿದೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡಿ. ಅವರ ದೃಷ್ಟಿಯಲ್ಲಿ ಅದು ಸರಿ ಇರ್ಬೋದು, ನಿಮಗೂ ಅದು ಸರಿ ತೋರ್ಬೋದು, ಆದರೂ ಕೂಡ ನೀವು ಅದನ್ನು ಒಪ್ಪಿಕೊಳ್ಳಲ್ಲ. ಹಾಗಾಗಿನೇ ಅದನ್ನು ಒಂದು ಸಾರಾಸಗಟ್ಟಾಗಿ ನೋಡಿ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂಥ ದಿನ, ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ ಒಳ್ಳೆಯ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ 3ರ ಸ್ಥಾನದಲ್ಲಿದ್ದಾನೆ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಜೊತೆಗೆ ನಿಮ್ಮ ಸಹೋದರರಿಂದ ಸಹೋದರಿಯರಿಂದ ಕೂಡ ಒಂದು ರೀತಿಯಲ್ಲಿ ಸಹಕಾರ ಇರುತ್ತೆ. ಹಣ ಬೇಕಾ ಸಿಕ್ಕತ್ತೆ, ಪ್ರೀತಿ ಬೇಕಾ ಸಿಕ್ಕತ್ತೆ. ಇನ್ನು ಯಾವುದೇ ಕೆಲಸಕ್ಕೆ ನಿಮ್ಮ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಲ್ಲುವಂಥ ಕುಟುಂಬಸ್ಥರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಈ ದಿನದಲ್ಲಿ ಬಹಳ ಜಾಣ್ಮೆಯಿಂದ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಜಾಣತನ, ನಿಮ್ಮ ಮಾತುಗಾರಿಕೆ ಕೆಲವು ಸಮಸ್ಯೆಗಳನ್ನು ಆನ್ ದ ಸ್ಪಾಟ್ ಬಗೆಹರಿಸ್ಬಿಡುತ್ತೆ. ಹಾಗಾಗಿ ಈ ದಿನದಲ್ಲಿ ಕೆಲಸಗಳು ಬಹಳ ಯಶಸ್ವಿಯಾಗಿ ಬಹಳ ಸುಸೂತ್ರವಾಗಿ ನಡೆಯುತ್ತೆ. ಇದು ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗುವಂಥ ಸನ್ನಿವೇಶಗಳು. ಹಾಗೆ ಆದಾಯದಲ್ಲಿ ತುಂಬ ಪ್ರಗತಿ ಇದೆ. ಇನ್ನು ನಿಮ್ಮನ್ನು ಯಾರೋ ವಿರೋಧಿಸ್ತಾ ಇದ್ದರು, ನಿಮ್ಮನ್ನು ಯಾರೋ ನಿಮ್ಮ ತಪ್ಪುಗಳ ಬಗ್ಗೆ ಒಂದು ರೀತಿಯಲ್ಲಿ ಕ್ಷುಲ್ಲಕವಾದ ಮಾತುಗಳನ್ನು ಆಡ್ತಾ ಇದ್ದರೂ ಅಂಥವರು ನಿಮ್ಮ ನಡೆಯನ್ನು, ನಿಮ್ಮ ನುಡಿಯನ್ನು ಕಂಡು ಬೆರಗಾಗುವಂಥದ್ದು, ನಿಮ್ಮ ಒಂದು ಲೈನ್ಗೆ ಕೂಡ ಅವರು ಬರುವಂಥದ್ದು. ಹಾಗಾಗಿ ದೂರ ಹೋದವರು ಹತ್ತಿರ ಬರ್ತಾರೆ. ನಿಮ್ಮಿಂದ ವಿರಸವನ್ನು ಕಂಡಂಥವರು ಕೂಡ ನಿಮ್ಮ ಪ್ರೀತಿಯನ್ನು ಹುಡುಕಿಕೊಂಡು ವಾಪಸ್ಸು ಬರುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ಸಂತೋಷ ಇದೆ. ಹಾಗೆ ಮನರಂಜನೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಳ್ತೀರಿ, ವ್ಯವಸ್ಥೆಗಳು ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಿನ ಸುಖ ಜೀವನ, ಸಂತೋಷದ ಜೀವನ ನಿಮ್ಮದು. ಅದಕ್ಕಾಗಿಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕುಟುಂಬ ಸ್ಥಾನ ಇದು, ಧನಸ್ಥಾನ. ಹಾಗಾಗಿನೇ ಈ ದಿನ ಹಣಕಾಸಿನ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ ಇರ್ಬೋದು, ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲ್ಲ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ನಿಮ್ಮ ಲೆಕ್ಕಾಚಾರ ಸ್ವಲ್ಪ ತಲೆ ಕೆಳಗಾಗ್ಬಿಡುತ್ತೆ. ಹಾಗಾಗಿ ನೀವು ಮಾಡೋದೇ ಒಂದು, ಬರುವಂಥ ಫಲಿತಾಂಶವೇ ಮತ್ತೊಂದು. ಇದರಿಂದ ಕುಟುಂಬಸ್ಥರ ಒಂದು ಕಿರಿಕಿರಿಗೆ ನಿಮ್ಮ ಕೆಲಸಗಳು ಕಾರಣವಾಗುತ್ತೆ. ಹಾಗಾಗಿ ಈ ದಿನ ಸಂಭವಿಸುವಂಥ ಘಟನೆಗಳೇನಿದೆ ಅದು ಮನಸ್ತಾಪಗಳನ್ನು ಜಾಸ್ತಿ ಮಾಡುತ್ತೆ, ಹೊಂದಾಣಿಕೆ ಇರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ವಿರೋಧಿಗಳ ಕೈ ಮೇಲಾಗುತ್ತೆ. ನಿಮ್ಮಿಂದ ಯಾರು ತಪ್ಪು ಮಾಡಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೋ ಅಂಥವರು ಬಹಳ ಖುಷಿಯಿಂದ ಇರ್ತಾರೆ. ಯಾಕೆಂದರೆ ತಪ್ಪು ಮಾಡಿ ಒದ್ದಾಡುವಂಥವರು ನೀವು. ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಇರೋದರಿಂದ ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಸೆಟ್ಬ್ಯಾಕ್ ಆಗುವಂಥದ್ದು. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಅಲ್ಲಿಂದ ಬರಬೇಕಾದಂಥ ಸಹಾಯ ಸಹಕಾರಗಳ ಬಗ್ಗೆ ನಿಮಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಇರಲ್ಲ. ಯಾಕೆಂದರೆ ಕೆಲವೊಂದು ಸನ್ನಿವೇಶಗಳನ್ನು ಬಹಳ ಅತಿರೇಕದಲ್ಲಿ ಲೆಕ್ಕಾಚಾರ ಮಾಡ್ತೀರಿ. ಅದನ್ನು ಓವರ್ ಎನ್ಲಾರ್ಜ್ ಮಾಡುವಂಥ ಸಾಧ್ಯತೆ ಇರೋದರಿಂದಲೇ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ಆಗುವಂಥ ಕೆಲಸಗಳು ಕೂಡ ಹಿನ್ನಡೆಯನ್ನು ಅನುಭವಿಸುತ್ತೆ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ಹಾನಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಈ ವಿಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನು ಹಣಕಾಸಿನ ಕೊರತೆ ಉಂಟಾಗುತ್ತೆ. ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗದೇ ಇರೋಂತೆ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಒಂದು
ಸೆಲ್ಫ್ ಕಂಟ್ರೋಲ್ ಇರಬೇಕು. ಸೆಲ್ಫ್ ಇಂಪೋಸಿಷನ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ಈ ದಿನ ಇರುತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಚೌಕಟ್ಟನ್ನು ಮೀರಬೇಡಿ. ಶಾಂತಿ, ಸಹನೆ, ಸಮಾಧಾನ ಹಾಗೆ ಹೊಂದಾಣಿಕೆ ಇದು ನಿಮ್ಮ ಮೂಲ ತತ್ವ ಆಗಬೇಕು. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನ ಉತ್ತಮವಾದಂಥ ಮನಃಶಾಂತಿ ಇದೆ. ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದೆ. ಮನಸ್ಸು ಬಹಳ ನಿರ್ಮಲವಾಗಿರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಒಂದು ಹೊಸ ವಿವೇಚನೆಯಿಂದ ಆರಂಭ ಮಾಡ್ತೀರಿ. ಹೊಸ ಉತ್ಸಾಹ ಅದರಲ್ಲಿರುತ್ತೆ. ಹಾಗೆ ಈ ದಿನ ಬಹಳ ಜಾಣ್ಮೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ನಿಮ್ಮ ಉನ್ನತ ಸ್ಥಾನದ ಬಳಕೆ ಈ ದಿನ ಬಹಳ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ. ನಿಮ್ಮ ಮಾತು, ನಿಮ್ಮ ನಡತೆ ಬೇರೆಯವರಿಗೆ ಒಂದು ಮಾರ್ಗಸೂಚಿಯಾಗಿರುತ್ತೆ, ಬೇರೆಯವರಿಗೆ ಅನುಕರಣೀಯವಾಗಿರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ವ್ಯಕ್ತಿತ್ವ ಬಹಳ ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮ್ಮ ಯಶಸ್ಸಿಗೆ ತಕ್ಕ ಅನುಕೂಲತೆಗಳು ಕೂಡ ನಿಮಗೆ ಸಿಕ್ಕತ್ತೆ. ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಕಂಫರ್ಟ್ ಝೋನಲ್ಲಿ ಈ ದಿನ ಇರ್ತೀರಿ. ನಿಮಗೆ ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಹೊಂದಿಕೆ ಮಾಡಿಕೊಳ್ಳುವಂಥದ್ದು, ಹಾಗೆ ಅದನ್ನು ಹೊಂದಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಒಳ್ಳೆಯ ಗಳಿಕೆ ಇದೆ, ಒಳ್ಳೆಯ ಲಾಭ ಇದೆ. ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಇದೆ, ಕುಟುಂಬ ಸೌಖ್ಯ ಇದೆ. ಪತಿ ಪತ್ನಿಯರ ಮಧ್ಯೆ ಅಂತೂ ಈ ದಿನ ಒಂದು ಮನರಂಜನೆ ಅಥವಾ ಮನಸ್ಸಿಗೆ ಸಂತೋಷ ಅನ್ನುವಂಥ ವಿಚಾರಗಳು ಘಟಿಸುತ್ತೆ. ಹಾಗೆ ಈ ದಿನ ಒಳ್ಳೆಯ ಆರೋಗ್ಯ ಇರೋದರಿಂದ ಪ್ರಯಾಣ ಮಾಡಬೇಕು ಅನ್ನುವಂಥ ಹುಚ್ಚು ಆಸೆ ನಿಮ್ಮಲ್ಲಿರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಮಾತು ಬಹಳ ಮಧುರವಾಗಿರುತ್ತೆ, ಬೇರೆಯವರನ್ನು ಸೆಳೆಯುತ್ತೆ, ಮೆಸ್ಮರೈಸ್ ಮಾಡುತ್ತೆ. ಅಂಥ ಒಂದು ವಿಶೇಷ ಸಂದರ್ಭಗಳು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ, ಫಲಪ್ರದವಾಗುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಜೊತೆಯಲ್ಲಿ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆ ಅಂತ ಹೇಳಿದ್ರೆ ಅದು ವ್ಯಯಸ್ಥಾನ, ಅದು ನಷ್ಟಕ್ಕೆ ಹೊಂದಾಣಿಕೆ ಆಗುವಂಥ ಒಂದು ಸ್ಥಾನ. ಹಾಗಾಗಿ ಈ ದಿನದ ವ್ಯಾಪಾರ ವ್ಯವಹಾರದಲ್ಲಿ ಬರುವಂಥ ಒಂದು ಆದಾಯ ಏನಿದೆ ಅದು ನಷ್ಟದಲ್ಲಿ ಪರಿಸಮಾಪ್ತಿ ಆಗಿಬಿಡುತ್ತೆ. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗುವಂಥ ದಿನ ಇದು. ಹಾಗಾಗಿ 1 ರೂಪಾಯಿ ಕೊಡೋ ಕಡೆ 5 ರೂಪಾಯಿಯನ್ನು ಕೊಡುವಂಥ ಸಂದರ್ಭಗಳು ಬರ್ಬೋದು. ಹಾಗಾಗಿನೇ ಈ ದಿನ ನಷ್ಟ, ಖರ್ಚು ಹೆಚ್ಚಾಗುವಂಥದ್ದು. ಹಾಗೆ ಕೆಲವೊಮ್ಮೆ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ನಿಮಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾರೆ. ಅಂಥ ಆಶ್ವಾಸನೆಗಳನ್ನು ನಂಬಿಕೊಂಡು ಕೂಡ ಮೋಸ ಹೋಗ್ತೀರಿ. ಅದರಿಂದಲೇ ಅಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಉತ್ತಮವಾದಂಥ ಆದಾಯ ಬರುವಂಥ ಸೂಚನೆಗಳಿದೆ. ಆದರೂ ಕೂಡ ಮಧ್ಯದಲ್ಲಿ ಬರುವಂಥ ಕಷ್ಟ ನಷ್ಟಗಳಿಂದ ಅದನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಏಕೆಂದರೆ ಮನಸ್ಸು ಈ ದಿನ ನಿಮಗೆ ಕನ್ಸಿಸ್ಟೆನ್ಸಿಯಲ್ಲಿ ಇರಲ್ಲ. ಹಾಗಾಗಿ ಬೆಳಿಗ್ಗೆ ಇದ್ದಂಥ ಮನಸ್ಸು ಮಧ್ಯಾಹ್ನಕ್ಕೆ ಇರಲ್ಲ, ಮಧ್ಯಾಹ್ನದಲ್ಲಿದ್ದದ್ದು ಸಂಜೆಯ ವೇಳೆಗೆ ಇರಲ್ಲ. ಹಾಗಾಗಿ ಮನಸ್ಸಿನಲ್ಲೂ ಕೂಡ ಏರಿಳಿತಗಳಿರುತ್ತೆ. ತೆಗೆದುಕೊಂಡಂಥ ನಿರ್ಧಾರಗಳಲ್ಲೂ ಕೂಡ ಬಹಳ ಬೇಗ ಬದಲಾವಣೆಗಳನ್ನು ಮಾಡಿಬಿಡ್ತೀರಿ. ಹಾಗಾಗಿನೇ ಈ ದಿನ ವ್ಯವಹಾರದಲ್ಲಿ ತುಂಬ ಚಾತುರ್ಯತೆಯ ಅಗತ್ಯ ಇದೆ. ನಿಮ್ಮ ಇಂಟೆಲಿಜೆನ್ಸನ್ನು ಇಲ್ಲಿ ಉಪಯೋಗಿಸಬೇಕು, ಬುದ್ಧಿವಂತಿಕೆಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಯಾವ ಕೆಲಸ ನಿಮಗೆ ಯೋಗ್ಯವಾಗಿದೆ, ಸೂಕ್ತವಾಗಿದೆ ಅನ್ನುವಂಥದ್ದನ್ನು ಮೊದಲೇ ನೋಡಿಕೊಳ್ಬೇಕು. ಹಾಗಾಗಿ ಆರಂಭದ ಮೊದಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಮುಖ್ಯವಾಗುತ್ತೆ. ಹಾಗೆ ಈ ದಿನ ಏನಾದರೂ ಒಂದು ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯನನ್ನು ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ವಿಶೇಷವಾದಂಥ ಧನಲಾಭ ಉಂಟಾಗುತ್ತೆ. ಅದರಲ್ಲೂ ಈ ದಿನ ಮನೆಯ ವಾತಾವರಣದಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ ಅದನ್ನು ಸರಿಪಡಿಸ್ಕೊಳ್ತೀರಿ. ಹಾಗಾಗಿ ಮನೆಯವರ
ಒಂದು ವಿಶೇಷ ಸಹಕಾರಗಳನ್ನು ಪಡ್ಕೊಂಡು ನಿಮ್ಮ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಯ ಪರಿಹಾರಕ್ಕೆ ಬೇಕಾಗಿರುವಂಥದ್ದು ವಿವೇಚನೆ, ನಿಮ್ಮ ಶಕ್ತಿ ನಿಮ್ಮ ಹಣ ಅಲ್ಲ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ದಿನ ಬುದ್ಧಿವಂತಿಕೆಯ ನಡೆ ನಿಮ್ಮಲ್ಲಿರುತ್ತೆ. ಕೆಲವೊಂದು ಸಮಸ್ಯೆಗಳನ್ನು ಬಹಳ ಬೇಗ ನೀವು ಎದುರಿಸ್ತೀರಿ. ಯಾಕೆಂದರೆ ನಿಮ್ಮ ಚೌಕಟ್ಟು, ನಿಮ್ಮ ಇತಿಮಿತಿ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮಗೆ ಪರಿಚಯವಾಗಿರುತ್ತೆ. ಹಾಗೆ ಈ ದಿನ ಆದಾಯ ಬಹಳ ಉತ್ತಮವಾಗಿರುತ್ತೆ. ಬರಬೇಕಾಗಿರುವಂಥ ಹಣ ಬರುತ್ತೆ. ಅದೇ ಈ ಲಾಭ ಅಥವಾ ಆದಾಯ ಅನ್ನುವಂಥದ್ದು ಹಣದ ವಿಚಾರದಲ್ಲಿ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ನಿಮಗೆ ಆದಾಯ ಇದೆ. ಆರೋಗ್ಯ ಚೆನ್ನಾಗಿದ್ದರೆ ಅದು ಒಂದು ರೀತಿಯಲ್ಲಿ ಆದಾಯ. ಇನ್ನು ಮನೆಗೆ ಬೇಕಾದಂಥ ದವಸ ಧಾನ್ಯಗಳು ಬಂದರೆ ಅದು ಒಂದು ರೀತಿಯಲ್ಲಿ ಆದಾಯ. ಹಾಗಾಗಿ ಆದಾಯದ ಮೂಲಗಳು ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ನಿಷ್ಠೆ ಎಷ್ಟಿದೆ, ಪ್ರಾಮಾಣಿಕತೆ ಎಷ್ಟಿದೆ, ಕಮಿಟ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಬರುತ್ತೆ. ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಸ್ತ್ರೀಯರಿಂದ ನಿಮಗೆ ಹೆಚ್ಚಿನ ಲಾಭಗಳಿದೆ. ಆರೋಗ್ಯ ದೃಷ್ಟಿಯಿಂದ ಕೂಡ ಈ ದಿನ ಬಹಳ ಉತ್ತಮ ಸ್ಥಿತಿಯಲ್ಲಿರ್ತೀರಿ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಎಲ್ಲವೂ ಕೂಡ ಧನಾತ್ಮಕವಾದಂಥ ವಾತಾವರಣ ಇರೋದರಿಂದ ಮನಸ್ಸು ಸಂತೋಷವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಕರ್ಮಸ್ಥಾನ, 10ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು, ನೀವು ಕೈಗೊಳ್ಳುವಂಥ ಯಾವುದೇ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಆರಂಭಿಕ ಅಡೆತಡೆಗಳಿರಲ್ಲ, ಮಧ್ಯದಲ್ಲಿ ಸಮಸ್ಯೆ ಬರ್ಬೋದು, ಆದರೆ ಪ್ರಾರಂಭದಲ್ಲಿ ಸಮಸ್ಯೆ ಇಲ್ಲದೇ ಇರೋದರಿಂದ ಕೆಲಸಗಳನ್ನು ಬಹಳ ಸಂತೋಷದಿಂದ ಆರಂಭ ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ನಿಯಮವನ್ನು ಪರಿಪಾಲನೆ ಮಾಡುವಂಥದ್ದು, ಸಮಯವನ್ನು ಪರಿಪಾಲನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿ ನಿಮಗಿರುತ್ತೆ. ಇದರಿಂದ ನೀವು ಕೆಲಸದ ಲಾಭವನ್ನು ಹೆಚ್ಚು ಪ್ರಮಾಣದಲ್ಲಿ ಪಡ್ಕೊಳ್ತೀರಿ. ಹಾಗೆ ಈ ದಿನ ವ್ಯವಹಾರದಲ್ಲಿ ಕಾನೂನು ಪಾಲನೆ ತುಂಬ ಅಗತ್ಯವಾಗಿ ಮಾಡ್ತೀರಿ. ಹಾಗಾಗಿ ಯಾವುದೇ ರೀತಿಯ ಕಾನೂನಿನ ಉಲ್ಲಂಘನೆ ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಇದು ಕೂಡ ನಿಮ್ಮನ್ನು ಒಂದು ಶಾಂತಿ ಸಮಾಧಾನದಿಂದ ಇರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಈ ದಿನ ಸ್ವಚ್ಛತೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಎಲ್ಲವೂ ಒಂದು ಕ್ಲೀನ್ಲಿನೆಸ್ ಇರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು, ಶಿಸ್ತಿರಬೇಕು ಅನ್ನೋಂಥದ್ರಲ್ಲಿ ಮೊದಲಿಗರು ನೀವೇ. ಹಾಗಾಗಿ ಬೇರೆಯವರಿಂದ ಕೂಡ ಅದನ್ನು ನಿರೀಕ್ಷೆ ಮಾಡ್ತೀರಿ. ಕೆಲವೊಮ್ಮೆ ಆಗದೇ ಇದ್ದಾಗ ನಿಮಗೆ ನಿರಾಸೆ ಆಗ್ಬೋದು, ಬೇಸರ ಆಗ್ಬೋದು. ಆದರೂ ಕೂಡ ಒತ್ತಾಯಪೂರ್ವಕವಾಗಿ ಒಂದು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡು ಅಂಥವರನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ನಿಮ್ಮ ಮಾತು ಈ ದಿನ ಶ್ರೇಷ್ಠತಮವಾಗಿರುತ್ತೆ, ನಿಖರವಾಗಿರುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ಪಡ್ಕೊಳ್ತೀರಿ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಒಟ್ಟಾರೆ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ತುಂಬ ಐಡಿಯಲ್ ಆಗಿರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಈ ದಿನ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಸಮಸ್ಯೆಗಳು ಒಂದಾದರ ಮೇಲೆ ಒಂದು ಬರುವಂಥ ಸಾಧ್ಯತೆಗಳಿರುತ್ತೆ. ಒಂದನ್ನು ಪರಿಹಾರ ಮಾಡಿದ್ರೆ ಮತ್ತೊಂದು ಆ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ. ಹಾಗಾಗಿನೇ ಈ ದಿನ ತುಂಬ ವಿವೇಚನೆಯಿಂದ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಛಲ ನಿಮ್ಮಲ್ಲಿರಬೇಕು. ಹಾಗೆ ಯಾವುದಕ್ಕೂ ಕೂಡ ಸಣ್ಣ ಮಟ್ಟಕ್ಕೆ ಕಾಂಪ್ರಮೈಸ್ ಆಗಬೇಡಿ, ಹೊಡೆದ್ರೆ ಭಂಡಾರ ಹೊಡಿಬೇಕು. ಹಾಗಾಗಿ ಈ ದಿನ ನಿಮ್ಮ ಸೌಕರ್ಯದಲ್ಲಾಗಲಿ ಸೌಲಭ್ಯದಲ್ಲಾಗಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಡಿ. ನಿಮಗೆ ಸಿಕ್ಕಬೇಕಾಗಿರುವಂಥ ಅರ್ಹ ಸೌಲಭ್ಯಗಳು ಸವಲತ್ತುಗಳು ಸಿಕ್ಕಲೇಬೇಕು. ಅದಕ್ಕಾಗಿ ಹೋರಾಟ. ಈ ಬದುಕೇ ಒಂದು ರೀತಿಯಲ್ಲಿ ಹೋರಾಟದಂತೆ ನಿಮಗೆ ಇರುವಂಥದ್ದು. ಅದರಲ್ಲಿ ಈ ದಿನದ ಹೋರಾಟ ಬಹಳ ವಿಶೇಷ ಶೈಲಿಯಲ್ಲಿ ಇರುತ್ತೆ. ಹಾಗೆ ಈ ದಿನ ವ್ಯವಹಾರದಲ್ಲಿ, ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಮನಸ್ಥಿತಿ ಅಷ್ಟೊಂದು ಸರಿ ಇರಲ್ಲ, ಕಿರಿಕಿರಿ, ಅಸಮಾಧಾನ, ಬೇರೆಯವರ ಜೊತೆ ಹೇಳ್ಕೊಳ್ಳೋಕ್ಕಾಗಲ್ಲ, ಆದರೆ ಮನಸ್ಸಿನಲ್ಲಿ ವಿಚಾರಗಳನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಒದ್ದಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.
ಹಾಗೆ ಈ ದಿನದಲ್ಲಿ ಗುಪ್ತ ಸಮಾಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ರಹಸ್ಯವಾಗಿ ಮಾಡಿಕೊಳ್ಳುವಂಥ ಒಪ್ಪಂದಗಳ ಬಗ್ಗೆ ಸ್ವಲ್ಪ ಗಮನ ಕೂಡ ಇರಲಿ. ಹಾಗೆ ನಿಮ್ಮ ಯೋಗ್ಯತೆಗೆ ಮೀರಿದ ಕೆಲಸವನ್ನು ಹಚ್ಕೊಳ್ಬೇಡಿ. ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಇತಿಮಿತಿ ಇದರ ಒಳಗೆ ನಿಮ್ಮ ಕೆಲಸಗಳಿರಲಿ. ಬೇರೆಯವರಿಗೆ ಸಹಾಯ ಮಾಡುವಂಥ ವೇಳೆಯಲ್ಲೂ ಕೂಡ ಈ ಒಂದು ಇತಿಮಿತಿಯ ಒಂದು ಭಾವವನ್ನು ನೀವು ಅರ್ಥಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರತಿಷ್ಠೆಯ ಏರಿಕೆ ಆಗುತ್ತೆ. ಗೌರವ ಸ್ಥಾನಮಾನಗಳು ಹೆಚ್ಚಾಗುವಂಥದ್ದು ಇದೆ. ಆದ್ದರಿಂದ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಜೊತೆಯಲ್ಲೇ ಆಗಬೇಕು. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿರ್ವಿಘ್ನವಾಗಿ ಕೆಲಸಗಳು ನಡೆಯುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಆರೋಗ್ಯ ಸರಿ ಇಲ್ಲದಾಗ ಮನಸ್ಸು ಕೆಲಸದ ಕಡೆಗೆ ಹೋಗಲ್ಲ. ಕೆಲಸ ಮಾಡಲಿಕ್ಕೆ ಸೋಮಾರಿತನ ಅಥವಾ ಕೆಲಸವನ್ನು ಮುಂದಕ್ಕೆ ಹಾಕುವಂಥ ಒಂದು ಮನಸ್ಥಿತಿ ಬಹಳ ಮಟ್ಟಿಗೆ ಇರುತ್ತೆ. ಹಾಗೆ ಈ ದಿನ ಒಂದು ಪುಟ್ಟ ಕೆಲಸಕ್ಕೂ ಕೂಡ ಬೇರೆಯವರನ್ನು ಆಶ್ರಯಿಸ್ತೀರಿ, ಬೇರೆಯವರನ್ನು ನಂಬ್ತೀರಿ. ಇದರಿಂದ ನಿಮಗೆ ಮೋಸ ಹೋಗಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಒಂದು ಒಳ್ಳೆಯ ತನವನ್ನು ದುರುಪಯೋಗಪಡಿಸ್ಕೊಳ್ಳುವಂತಹ ಹಿತಶತ್ರುಗಳ ಕೈ ಮೇಲೆ ಆಗಿಬಿಡುತ್ತೆ. ಹಾಗೆ ಈ ದಿನ ನೀವು ಯೋಚನೆ ಮಾಡುವಂಥ ಒಂದು ವಿಚಾರಧಾರೆಗಳೇನಿದೆ ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಸ್ವಲ್ಪ ಊಹೆ, ಸ್ವಲ್ಪ ಕಲ್ಪನೆಗೆ ಒಳಪಡುವಂಥದ್ದು. ಹಾಗಾಗಿ ಅಂತಹ ಕನಸು, ಅಂತಹ ಊಹೆಗಳು ಈ ದಿನ ಈಡೇರಲ್ಲ. ಸುಮ್ಮನೆ ಸಮಯ ವ್ಯರ್ಥವಾಗುವಂಥ ಒಂದು ಪ್ರಯತ್ನ ಈ ದಿನ ಆಗ್ತಾ ಇರುತ್ತೆ. ಹಾಗೆ ಈ ದಿನದಲ್ಲಿ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಆದರೆ ಖರ್ಚು ಮಾಡಬೇಕು ಅನ್ನೋವಂಥ ಒಂದು ಟೆಂಪ್ಟೇಷನ್ ಜಾಸ್ತಿ ಇರುತ್ತೆ. ನಿಮಗೆ ಖರ್ಚನ್ನು ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ಯಾವುದೋ ಒಂದು ಪ್ರತಿಷ್ಠೆ, ಬೇರೆಯವರು ನೋಡ್ತಾರೆ ಅಂತ ಹೇಳಿ ಖರ್ಚು ಮಾಡುವಂಥದ್ದು, ಬೇರೆಯವರನ್ನು ಓಲೈಸಲಿಕ್ಕಾಗಿ ಖರ್ಚು ಮಾಡುವಂತಹ ಸಂದರ್ಭಗಳು ಈ ದಿನ ಬರಬಹುದು. ಹಾಗಾಗಿ ಈ ದಿನ ನಿಮಗಾಗಿ ನೀವು ಜೀವನ ಮಾಡಲ್ಲ, ಬೇರೆಯವರಿಗಾಗಿ ಜೀವನ ಮಾಡುವಂಥದ್ದು. ಇದು ತುಂಬ ಅವೈಜ್ಞಾನಿಕವಾಗಿರುವಂಥ ಒಂದು ಉಪಕ್ರಮ. ಇದು ಆದಷ್ಟು ಇಂಥದ್ದನ್ನು ಬಿಟ್ಟು ಸಂಭಾವನೀಯವಾದಂಥ ಕೆಲವು ಜೀವನ ಕ್ರಮವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಅದನ್ನು ಕ್ರಮೇಣವಾಗಿ ರೂಢಿಸ್ಕೊಳ್ಳಿ. ಆದರೆ ಈ ದಿನದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಹಣಕಾಸಿನ ವ್ಯವಹಾರಗಳಾಗಲಿ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ಮುಂದುವರಿರಿ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5.